Hello students, we all are discussing getting to know plants and all those things. The chapter is over. Okay, so now in this class we have to discuss about the solutions. Class 6 NCERT solutions. Obviously you go to Play Store and you just type there Class 6 NCERT solutions, you will get the app. If not, the app is not there, so better you go to Google, write the answers of, you have to write the chapter name, that is getting to know plants. And however, I have sent this app, and if you wish I will send today this one also. Today in the sense is this will isn't late ಆಗ್ತದೆ ಅಪ್ಲೋಡ್ ಆಗೋದು, ಬಟ್ ನಾನು ಬೇಕಿದ್ರೆ ಇದನ್ನು ಸೆಂಡ್ ಮಾಡ್ತೀನಿ ಆ್ಯಪ್. ಓಕೆ, ಸೊ ಮಿಡ್ ಟರ್ಮಿಗೆ ಅಂತ ಹೇಳಿದ್ದೀನಲ್ಲ, ಫುಡ್ ಫೇರ್ ಡಸ್ ಇಟ್ ಕಮ್ ಫ್ರಮ್ ಒನ್ ಚಾಪ್ಟರ್. ಎಕ್ಸಸೈಸ್ ಆಲ್ಮೋಸ್ಟ್ ಪರ್ಫೆಕ್ಟ್ ರೀ. ಕಾಂಪೋನೆಂಟ್ಸ್ ಆಫ್ ಫುಡ್, ಫೈಬರ್ ಟು ಫ್ಯಾಬ್ರಿಕ್ ಇಲ್ಲ, ಸಾರ್ಟಿಂಗ್ ಮಟೀರಿಯಲ್ಸ್ ಇಂಟು ಗ್ರೂಪ್ಸ್. Okay, then changes around us, then water. Okay, you see, sorry, fiber to fabric aitala nimadu, so you have finished it also. Fiber to fabric. Food, where does it come from? First 4 chapters, then after that a motion, I think motion is there, then after that water is there, so which you have to skip. One chapter we have to skip. Better I will skip any one of the chapter. Okay, no need to worry about that. Yes, then pattern you know already. Match the following first. 1 into 6, 6 marks. Then fill in the blanks. 1 into 8, 8 marks. True or false, those also 1 into 8, those are 8 marks. Okay, so that one is fine. And 2 marks 4 questions, 3 marks 4 question, 5 mark 2 question, so totally 50 mark will be there. In 5 mark I will give the choice if it is needed. Okay, again ಮಾಡೋದು getting to know plants, the question answers ನೋಡ್ಕೋತಾ ಹೋಗೋದು. So first one exercise, first question ಏನೈತಿ, correct the following statements and rewrite them in your notebooks. Okay, ನೀವು following statements ಅದಾವಲ್ಲಿ ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಅದಾವು, you have to correct them and rewrite them in your notebooks. Okay, just a minute. So page number ಹೇಳ್ತೀನಿ ನಾನು ನಿಮಗೆ. ಸಾರಿ. ಸೊ ರೂಟ್ಸ್ ಬಗ್ಗೆ ಗೊತ್ತಾಯ್ತು ನಿಮ್ಗೆ, ಸ್ಟ್ಯಾಮನ್ಸ್ ಎಲ್ಲ ಗೊತ್ತದು, ಪ್ಯಾರಲಲ್ ವೆನೇಷನ್. ಸೊ ಸಮರಿ ಐ ಥಿಂಕ್ ಯು ಹ್ಯಾವ್ ರೆಡ್, ಆದ್ರೆ ಇನ್ನೊಂದ್ಸಲ ನೋಡ್ರಿ ಸಮರಿ ಏನದ. ಕೀವರ್ಡ್ಸ್ ನೋಡ್ರಿ, ಕ್ಲೈಂಬರ್ಸ್, ಪಿಟಿಯೋಲ್, ಕಂಡಕ್ಟ್, ಫೋಟೋಸಿಂಥೆಸಿಸ್, ಕ್ರೀಪರ್ಸ್, ಪಿಸ್ಟಿಲ್, ಫೈಬ್ರಸ್ ರೂಟ್ಸ್, ರೆಟಿಕ್ಯುಲೇಟ್ ವೆನೇಷನ್, ಹರ್ಬ್ಸ್, ಲ್ಯಾಮಿನಾ, lateral roots, midrib, ovule, parallel venation, petal, sepal, shrubs, stamen, taproot, transpiration, trees, veins. Okay, ಇವೆಲ್ಲ ಅದಾವು. ಸೊ ಇವ್ನ ಲಕ್ಷ ಕೊಟ್ಟು ನೋಡ್ರಿ. Plants are usually grouped into herbs, shrubs and trees based on their height, nature of stem and branches. ಪ್ಲಾಂಟ್ಸ್ಗಳನ್ನು ಹೆಂಗೆ ಬೇಸ್ ಮಾಡಿದ್ದಾರೆ ಅಂದ್ರೆ, ದೇ ಆರ್ ಯೂಸುವಲಿ ಗ್ರೂಪ್ಡ್, ಒಂದಿಷ್ಟು ಗ್ರೂಪ್ ಮಾಡಿರ್ತಾರೆ, ಹರ್ಬ್ಸ್ ಆಗಿ, ಶ್ರಬ್ಸ್ ಆಗಿ, ಟ್ರೀಸ್ ಆಗಿ, ದೇ ಹ್ಯಾವ್ ಬೀನ್ ಡಿವೈಡೆಡ್. ದ ಸ್ಟೆಮ್ ಬಿಯರ್ಸ್ ಲೀವ್ಸ್, ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್. ಸ್ಟೆಮ್ ಒಳಗೆ ಏನಿರ್ತದೆ, ಇಟ್ ಬಿಯರ್ಸ್ ಲೀವ್ಸ್, ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್. ಅದ್ರ ಕಡೆ ಸ್ಟೆಮ್ ಒಳಗೆ ಏನದಾವು, ಲೀವ್ಸ್ ಬರ್ತಾವೆ ಫಸ್ಟ್, ದೆನ್ ಫ್ಲವರ್ ಬರ್ತಾವೆ, ಫ್ಲವರ್ ಇದ್ದು ಕೂಡ ಫ್ರೂಟ್ ಆಗ್ತದೆ. ಲೀಫ್ ಯೂಸುವಲಿ ಹ್ಯಾಸ್ ಅ ಪಿಟಿಯೋಲ್ ಆ್ಯಂಡ್ ಲೆಮಿನಾ. ಲೀಫಿಗೆ ಏನಿರ್ತದೆ, ಒಂದು ಪಿಟಿಯೋಲ್ ಇರ್ತದೆ, ಒಂದು ಲೆಮಿನಾ ಇರ್ತದೆ ನಡುವ. ಸೊ ಲಾಸ್ಟಿಗೆ ಇರೋದು ಪಿಟಿಯೋಲ್, ಅದು ಹಿಂಗೆ ಹಿಡಿತೀವಲ್ಲ, ಸೊ ಟೋಟಲ್ ಸರ್ಫೇಸ್ ಏನಿರ್ತದಲ್ಲ, ದಟ್ ಈಸ್ ಲ್ಯಾಮಿನಾ. ಲೀವ್ಸ್ ಗಿವ್ ಔಟ್ ವಾಟರ್ ವೇಪರ್ ಥ್ರೂ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಪಿರೇಷನ್. ಲೀವ್ಸ್ ಏನು ಮಾಡ್ತಾವು, ಅದ್ರೊಳಗೆ ಸ್ಟೊಮ್ಯಾಟ ಇರ್ತಾವಲ್ಲ,
ಸೊ ಅದರಿಂದ ಏನಾಗ್ತೈತಿ, ವಾಟರ್ ವೇಪರ್ ಹೊರಗೆ ಹೋಗ್ತದೆ ಥ್ರೂ ದ ಪ್ರೊಸೆಸ್ ಕಾಲ್ಡ್ ಟ್ರಾನ್ಸ್ಪಿರೇಷನ್. ಅದೇನು ಹೊರಗೆ ಹೋಗ್ತದಲ್ಲ ಆ ಪ್ರೊಸೆಸ್ಸಿಗೆ ನಾವೇನಂತೀವಿ, ಟ್ರಾನ್ಸ್ಪಿರೇಷನ್ ಅಂತ ಕೂಡ ಕರಿತೀವಿ. ಗ್ರೀನ್ ಲೀವ್ಸ್ ಮೇಕ್ ದೇರ್ ಫುಡ್ ಬೈ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ಗ್ರೀನ್ ಲೀವ್ಸ್ ಏನು ಮಾಡ್ತಾವು, ದೇ ಮೇಕ್ ದೇರ್ ಫುಡ್, ಅವು ತಮ್ಮ ಫುಡ್ ಅಂತ ಅವ ತಯಾರು ಮಾಡ್ಕೋತಾವೆ ಬೈ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ಪ್ರೊಸೆಸ್ಲೆ ತಮ್ಮ ಫುಡ್ ನಾವು ತಾವು ತಯಾರು ಮಾಡ್ಕೋತಾವೆ. ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ದೇ ಯೂಸ್ ದ ಕಾರ್ಬನ್ ಡೈಆಕ್ಸೈಡ್ ಆಸ್ ವೆಲ್ ಆಸ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ರೂಟ್ಸ್ ಅಬ್ಸಾರ್ಬ್ ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್. ರೂಟ್ಸ್ ಏನು ಮಾಡ್ತಾವು, ದೇ ಅಬ್ಸಾರ್ಬ್ ದ ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್. ಸಾಯಿಲ್ ಇಂದ ವಾಟರ್ ಮತ್ತು ಮಿನರಲ್ಸನ್ನು ಅಬ್ಸಾರ್ಬ್ ಮಾಡ್ತಾವು. ಓಕೆ, ದೇ ಆಲ್ಸೋ ಆಂಕರ್ ದ ಪ್ಲಾಂಟ್ ಫರ್ಮ್ಲಿ ಇನ್ ದ ಸಾಯಿಲ್. ಪ್ಲಾಂಟ್ ನಾವು ಫರ್ಮ್ಲಿ ಇರ್ತಾವೆ ಒಳಗೆ ಇನ್ ದ ಸಾಯಿಲ್. ರೂಟ್ಸ್ ಆರ್ ಮೇನ್ಲಿ ಆಫ್ ಟೂ ಟೈಪ್ಸ್, ಟ್ಯಾಪ್ ರೂಟ್ ಅಂಡ್ ಫೈಬ್ರಸ್ ರೂಟ್. ಎರಡು ಟೈಪ್ ರೂಟ್ ಬರ್ತಾವೆ ಆಬ್ವಿಯಸ್ಲಿ ಇವನು. ಫಸ್ಟ್ ಒನ್ ಇಸ್ ಟ್ಯಾಪ್ ರೂಟ್, ಅದರ್ ಒನ್ ಇಸ್ ಫೈಬ್ರಸ್ ರೂಟ್. Plants having leaves with reticulate venation. Plants having leaves with reticulate venation. Reticulate venation irtadalla plants adu, they have tap roots, while plants having leaves with parallel venation have fibrous roots. Parallel venation ittandra fibrous roots irtavu, reticulate venation ittandra tap root irtavu. Okay, so reticulate venation idanna gottagide ಅನ್ಕೋತೀನಿ ನಿಮಗೆ. ಸೊ ಓಕೆ, ಸೊ ಒಂದು ಪ್ಯಾರಲ್ ಆಗಿತ್ತಂದ್ರೆ ಫೈಬ್ರಸ್ ವೆನೇಷನ್, ಒಂದು ಬಿಟ್ಟು ಒಂದಿತ್ತು ಅಂದ್ರೆ ದಟ್ ಈಸ್ ರೆಟಿಕ್ಯುಲೇಟ್ ವೆನೇಷನ್. ಓಕೆ, ವೆನೇಷನ್ ಅಂದ್ರೆ ಅವು ಹೆಂಗೆ ಇದನ್ನಾಗಿರ್ತಾವೆ. ಜಸ್ಟ್ ನಮ್ಮ ಕಡೆ ಲೀಫ್ ಇತ್ತಂದ್ರೆ ಐ ಕ್ಯಾನ್ ಶೋ ಯು. ಜಸ್ಟ್ ಅ ಮಿನಿಟ್, ಯು ಪಾಸ್ ಮಾಡಿ ಹಂಗೆ ಇರ್ರಿ, 2 seconds ಮಾತ್ರ. ಸಾರಿ ಫಾರ್ ದ ಡಿಲೇ. ಓಕೆ, ನೋಡಲಿ ಇಲ್ಲೇ ಅದು. ಸೊ ಐ ಥಿಂಕ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ಹಿಯರ್. ಕಾಣಿಸ್ಬೋದ ಇಲ್ಲ ಗೊತ್ತಿಲ್ಲ. ಹಾಂ, ನೋಡ್ರಿ. ಸೊ ಇದೇನಿರ್ತದಲ್ಲ, ಇದು ಪಿ ಟಿ ಓಲ್. ಇದು ಇಲ್ಲಿ ಮುಂದೆ ಹಿಡಿತೀವಲ್ಲ, ದಿಸ್ ಇಸ್ ಪಿ ಟಿ ಓಲ್. ಇಲ್ಲಿ ಹಿಡಿದು ಕಾಣಿಸೋದ ಇಲ್ಲಿ ಹಿಡಿಕಿ, ಇದಕ್ಕೆ ಪಿ ಟಿ ಓಲ್ ಅಂತಾರೆ. ಇದಷ್ಟಕ್ಕೂ ಏನಂತಾರೆ, ಸ್ಟೆಮಿನಾ ಅಂತಾರೆ. ಸಾರಿ, ಲ್ಯಾಮಿನಾ ಅಂತ. ಸ್ಟೆಮಿನಾ ಅಲ್ಲ, ಸ್ಟೆಮಿನಾ ಜಿಮ್ ಒಳಗೆ ಬರ್ತದೆ. ಸೊ ಲ್ಯಾಮಿನಾ ಅಂತಾರೆ ಇದಷ್ಟಕ್ಕೂ. ಜಸ್ಟ್ ಲೈಕ್ ದಿಸ್, ಇಲ್ಲೇನು ಹಿಡಿ ಪಾರ್ಟ್ ಅದಲ್ಲ, ದಿಸ್ ಇಸ್ PTOL. ಸೊ ದಿಸ್ ಒನ್ ಕಂಪ್ಲೀಟ್ಲಿ ಇದೇನಿದು ಲ್ಯಾಮಿನಾ ಇದೆ, ಲೀಫ್ ಲ್ಯಾಮಿನಾ. ಇಲ್ಲಿ ನೋಡ್ರಿ, ಮೇ ಬಿ ನಿಮ್ಗೆ ಅಬ್ಸರ್ವ್ ಮಾಡೋದು ಡಿಫಿಕಲ್ಟ್ ಆಗ್ತದೆ ಈ ಒಂದು ಇದ್ರೊಳಗೆ, ಲೀಫ್ ಒಳಗೆ. ಇಲ್ಲೇ ಇದನ್ನ ಇರ್ತಾವೆ, ಇಲ್ಲಿ ಸಣ್ಣ ಸಣ್ಣ ಅದಾವ, ಇದನ್ನದಾವಲ್ಲ, ಅವು ಪ್ಯಾರಲಲ್ ಅದಾವ, ಹಿಂಗೊಂದು 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 ಹಿಂಗೊಂದು. ಸೊ ಈ ಪ್ಯಾರಲಲ್ ವೆನೇಷನ್ ಇತ್ತಂದ್ರೆ ಇದ್ರ ತೆಳಗೆ ಏನಿರ್ತದ, ಫೈಬ್ರಸ್ ರೂಟ್ ಇರ್ತದ. ಅಂದ್ರೆ ಭಾಳ ರೂಟ್ಗಳು ಹಿಂಗೆ ಬಿಟ್ಕೊಂಡಿರ್ತಾವೆ ತಂತು. ಫೈಬ್ರಸ್ ರೂಟ್ ನಿಮ್ಗೆ ಗೊತ್ತದಲ್ಲ, ಒಂದ ರೂಟ್ ಇರಂಗಿಲ್ಲ. ಸ್ಟ್ರೇಟ್ ರೂಟ್ ಇದ್ದು ಅದಕ್ಕೆ ಕನೆಕ್ಟೆಡ್ ಇದ್ದು ಅಂದ್ರೆ ದಟ್ ಈಸ್ ಟ್ಯಾಪ್ ರೂಟ್. ಒಂದ ರೂಟ್ ಇರಂಗಿಲ್ಲ, ಎಲ್ಲಾನು ಬಿಟ್ಟು ರೂಟ್ ಇರ್ತಾವೆ, ದಟ್ ಈಸ್ ಫೈಬ್ರಸ್ ರೂಟ್. ಇಲ್ಲಿ ನೋಡ್ರಿ. ಸೊ ಐ ಥಿಂಕ್ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಿಸ್, ಹೋಪ್ಫುಲ್. ಎಸ್, ನೋಡ್ರಿ ನಿಮ್ಗೆ ಕಾಣಿಸ್ತಾ ಇಲ್ಲಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗದ, ಎಕ್ಸಾಕ್ಟ್ ಪ್ಯಾರಲಲ್ ಇಲ್ಲ. ದೇ ಆರ್ ನಾಟ್ ಎಕ್ಸಾಕ್ಟ್ಲಿ ಪ್ಯಾರಲಲ್. ಎಕ್ಸಾಕ್ಟ್ಲಿ ಪ್ಯಾರಲಲ್ ಕಾಣಿಸ್ತಾವ ನಿಮಗವು? ಇಲ್ಲ. ಸೊ ಎಕ್ಸಾಕ್ಟ್ಲಿ ಪ್ಯಾರಲಲ್ ಇಲ್ಲ ಅವು. ಸೊ ಎಕ್ಸಾಕ್ಟ್ಲಿ ಪ್ಯಾರಲಲ್ ಇಲ್ಲ ಅಂದಾಗ ಇದಕ್ಕೆ ಏನು ಹೇಳ್ಬೋದು ನಾವು, ರೆಕ್ಟಿಲೀನಿಯರ್ ವೆನೇಷನ್ ಅನ್ಬೋದು. ಇಲ್ಲಿ ಪ್ಯಾರಲಲ್ ಇದ್ದು, ಹಿಯರ್ ಎಕ್ಸಾಕ್ಟ್ಲಿ ದೇ ಆರ್ ಪ್ಯಾರಲಲ್, ದೀಸ್ ವೆನೇಷನ್ಸ್. ಸೊ ಪ್ಯಾರಲಲ್ ಅದಾವ. ಪ್ಯಾರಲಲ್ ಇದ್ದು ಅಂದ್ರೆ ದಟ್ ಈಸ್ ಪ್ಯಾರಲಲ್ ವೆನೇಷನ್, ಅದು ಫೈಬ್ರಸ್ ರೂಟ್ ಇರ್ತದೆ. ದಿಸ್ ಇಸ್ ರೆಕ್ಟಿಲೀನಿಯರ್ ವೆನೇಷನ್. ಇದರ ತೆಳಗೆ ರೂಟ್ ಹೆಂಗಿರ್ತದ, ಟ್ಯಾಪ್ ರೂಟ್ ಇರ್ತದೆ. ಓಕೆ, ಸೊ ಈ ಟೈಪ್ ನೀವು ನೆನಪಿಡಬೇಕು. ಓಕೆ, ಇದ್ರೊಳಗೆ ಏನಿರ್ತಾವೆ, ಸಣ್ಣ ಸಣ್ಣ ಪೋರ್ಸು ಇರ್ತಾವೆ. ಎಲಿ ಅಂದ್ರೆ ನೋಡ್ರಿ, ಟೋಟಲ್ ಆಗಿ ಹೇಳ್ಬಿಡ್ಬೋದು. ಒಂದು ಎಲಿ ತೊಗೊಂಡಿವಿ ಅಂದ್ರೆ ವಿ ಕ್ಯಾನ್ ಎಕ್ಸ್ಪ್ಲೇನ್ ಸೋ ಮೆನಿ ಥಿಂಗ್ಸ್ ಇನ್ ದ ಎಲಿ. ಸೊ ದಟ್ ಈಸ್ ವೆನೇಷನ್, ಗೊತ್ತಾಯ್ತು. ಈ ಲ್ಯಾಮಿನಾ ಒಳಗೆ ಏನಿರ್ತದ, ಸ್ಮಾಲ್ ಸ್ಮಾಲ್ ಪೋರ್ಸ್ ಇರ್ತಾವೆ. ವಿ ಕಾಲ್ ದೆಮ್ ಆಸ್ ಸ್ಟೊಮ್ಯಾಟಾ. ಸೊ ಅದರಲ್ಲಿ ಏನಾಗ್ತದ, ವಾಟರ್ ಹೊರಗೆ ಹೋಗ್ತದೆ. ಒಂದು ರೆಸ್ಪಿರೇಷನ್ ಕೂಡ ಅದರಲ್ಲೇನ ಆಗ್ತದೆ.
ಆಕ್ಸಿಜನ್ ಅನ್ನ ಹೊರಗೆ ಬಿಡ್ತಾವ, ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೋತಾವ. ಸೊ ಮುಂದೆ ಇದ್ರ ಕಲರ್ ಹಿಂಗ್ ಗ್ರೀನ್ ಇರೋದ್ರಿಂದ ಇದ್ರೊಳಗೆ ಏನಿರ್ತದೆ, ಕ್ಲೋರೋಪ್ಲಾಸ್ಟ್ ಇರ್ತದೆ. ಕ್ಲೋರೋಪ್ಲಾಸ್ಟ್ ಇಸ್ ಪ್ರೆಸೆಂಟ್ ಇನ್ ದಿಸ್. ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇರೋದ್ರಿಂದ ಇದ್ರದ್ದು ಏನಾಗ್ತದೆ, ಕಲರ್ ಗ್ರೀನ್ ಇರ್ತದೆ. ಸೊ ಕಲರ್ ಗ್ರೀನ್ ಇರೋದ್ರಿಂದ ಇದೇನು ಮಾಡ್ತದೆ, ಫೋಟೋಸಿಂಥಸಿಸ್ ಕ್ರಿಯೇಟ್ ಮಾಡ್ತದೆ. ಫೋಟೋಸಿಂಥಸಿಸ್ ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊತಾರೆ. ಸೊ ದಿಸ್ ಇಸ್ ಆಲ್ ವಿ ಕ್ಯಾನ್ ಸೇ ಅಬೌಟ್ ಪ್ಲಾಂಟ್. ನಿಮ್ಮ ಕಡೆ ಎಲ್ಲಿ ಇದ್ದಂದ್ರೆ ನಿಮ್ಮ ಮನೆ ಮುಂದೆ ಎಲ್ಲಿ ಅದು ಇರ್ತಾವೆ, ತೊಗೊಂಡು ಇದನ್ನ ಮಾಡಿ ಗೊತ್ತಾಗ್ತದೆ ನಿಮಗೆಲ್ಲ. ವೆನೇಷನ್ ಇರ್ತದೆ, ನಡ್ಬರ್ಗಿ ಇದಿರ್ತಾವಲ್ಲ. ಸೊ ದಟ್ ಈಸ್ ವೆನೇಷನ್. ಓಕೆ, ಎಸ್. ದೆನ್ the stem conducts water from roots to the leaves and food from leaves to the other parts of the plant. Stem in conduct ಮಾಡ್ತದ water from roots to the leaves. Roots to the leaves water conduct ಮಾಡ್ತದ, and food from leaves to other parts of the plants. Food leaf ಒಳಗೆ ಪ್ರಿಪೇರ್ ಆಗಿರ್ತದೆ, ಫುಡ್ ಅದನ್ನ ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟಿಗೆ ಒಯ್ತದೆ. The parts of a flower are sepals, petals, stamen and pistil. Parts of flower ಇವ್ಯಾವು, ಸೆಪಲ್ಸ್ ಇರ್ತದ, ಪೆಟಲ್ಸ್ ಇರ್ತದ, ಸ್ಟಾಮಿನ್ಸ್ ಇರ್ತಾವು, ಅಂಡ್ ಪಿಸ್ಟಿಲ್ ಇರ್ತಾವು. ದೀಸ್ ಆಲ್ ಆರ್ ದ ಪಾರ್ಟ್ಸ್ ಆಫ್ ಅ ಫ್ಲವರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ, ಯಾವ್ಯಾವ ಚಾಪ್ಟರ್ ಮುಗಿದು ಇದೆ, 1 to 4 ಮುಗ್ದಾವು. ಡೈರೆಕ್ಟ್ 10 14 ಆಗ್ಯಾವಣ್ಣ. ಈಗ ನಾವು ಹೇಳ್ತಾ ಇರೋದು 7. ಅಂದರೆ ನಾವು 1 to 4 ಇರಲಿ, 5 6 ಬೇಡ, 7 8 9 10 ಇರಲಿ, 11 12 13 14 ಇರಲಿ, 15 16 ಬೇಡ ಅಂತ ಅನಿಸ್ತದೆ. 5 6 15 16 ಅಷ್ಟು ಸ್ಕಿಪ್ ಮಾಡೋನು, ಉಳಿದದ್ದನ್ನು ಹೇಳೋದು ಚಲೋ. ದಟ್ಸ್ ದ ಕರೆಕ್ಟ್ ವೇ, ಐ ಥಿಂಕ್. ಈಜಿ ಚಾಪ್ಟರ್ಸ್ ಆರ್ ದೇರ್. ದೆನ್ ನಾಟ್ ಓನ್ಲಿ ದೋಸ್ ಆರ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಆರ್ ದೇರ್. ಮೇನ್ಲಿ ದೀಸ್ ಚಾಪ್ಟರ್ಸ್ ಲೈಕ್ physics over ಬರ್ತಾವೆ, light, shadows, they are very much important. So chemistry is finished. The first 4 chapters of chemistry, those are finished, we can say. Yes, here we can say correct the following statements and rewrite them in your notebook. ಒಂದಿಷ್ಟು ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅದಾವು, ಅವನ್ನ ಕರೆಕ್ಟ್ ಮಾಡಬೇಕು ಮತ್ತು ಅವನ್ನ ಏನು ಮಾಡಬೇಕು, ರೀರೈಟ್ ಮಾಡಬೇಕು ಇನ್ ಯುವರ್ ನೋಟ್ಬುಕ್. ಒಂದಿಷ್ಟು ನೋಡೋನು ಇವತ್ತು, ಉಳಿದದ್ದು ನಾಳೆ ನೋಡ್ಲಿಕ್ಕೆ ಬರ್ತದೆ ನೆಕ್ಸ್ಟ್ ಕ್ಲಾಸ್ ಒಳಗೆ. ಓಕೆ, ಸೊ ಅವೆವರ್ ರಿವಿಷನ್ ಕೂಡ ಸ್ಟಾರ್ಟ್ ಮಾಡಬೇಕು ನಿಮ್ದನ್ನ. ಸೊ ಫಸ್ಟ್ ಸ್ಟೇಟ್ಮೆಂಟ್, ಸ್ಟೆಮ್ ಅಬ್ಸಾರ್ಬ್ಸ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್. ಸ್ಟೆಮ್ ಅಬ್ಸಾರ್ಬ್ಸ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್. ಸ್ಟೆಮ್ ಅಬ್ಸಾರ್ಬ್ಸ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್. ಇಸ್ ಇಟ್ ಕರೆಕ್ಟ್? ನೋ, ಇಟ್ ಈಸ್ ರಾಂಗ್. ಹಂಗಾದ್ರೆ ಯಾವ್ದು ಅಬ್ಸಾರ್ಬ್ ಮಾಡ್ತದ ಸಾಯಿಲಿಂದ ವಾಟರ್ ಮತ್ತು ಮಿನರಲನ್ನು? ರೂಟ್. ಸೊ ರೂಟ್ ಏನು ಮಾಡ್ತದ, ಸಾಯಿಲ್ ಇರತಕ್ಕಂಥ ಮಿನರಲ್ಸ್ ಆಗಿರ್ಬೋದು. ಮಿನರಲ್ಸ್ ಅಂದ್ರೆ ಖನಿಜಾಂಶಗಳು, ನೈಟ್ರೋಜನ್, ಸಲ್ಫರ್, ಫಾಸ್ಫರಸ್. ದೇ ವಿಲ್ ಅಬ್ಸಾರ್ಬ್ ದಟ್ and that will be transported to the all parts of the plant through the xylem. Xylem ಅನ್ನೋ ಒಂದು ಪ್ಲಾಂಟ್ ಇದನ್ನ ಇರ್ತದೆ, ಪಾರ್ಟ್ ಆಫ್ ಪ್ಲಾಂಟ್ ಒಳಗೆ. ಸೊ ಅದ್ರ ಥ್ರೂ ಏನಾಗ್ತದೆ, ಎಲ್ಲ ಪಾರ್ಟ್ಸಿಗೆ ಹೋದ ಸಪ್ಲೈ ಆಗ್ತದೆ. ಲೀವ್ಸ್ ಹೋಲ್ಡ್ ದ ಪ್ಲಾಂಟ್ ಅಪ್ರೈಟ್. ಲೀವ್ಸ್ ಹೋಲ್ಡ್ ದ ಪ್ಲಾಂಟ್ ಅಪ್ರೈಟ್. ಲೀವ್ಸ್ ಏನು ಮಾಡ್ತಾವೆ, ಪ್ಲಾಂಟನ್ನು ಅಪ್ರೈಟ್ ಹೋಲ್ಡ್ ಮಾಡ್ತಾವ ಅಂತ. ಲೀವ್ಸ್ ಹೋಲ್ಡ್ ಮಾಡಂಗಿಲ್ಲ. ಓಕೆ, ದಟ್ ಈಸ್ ಡನ್ ಬೈ ಸ್ಟೆಮ್. ಸೊ ಸ್ಟೆಮ್ ಹೋಲ್ಡ್ ದ ಪ್ಲಾಂಟ್ ಅಪ್ರೈಟ್. ಸ್ಟೆಮ್ ಏನು ಮಾಡ್ತಾವೆ, ಅಪ್ರೈಟ್ ಹೋಲ್ಡ್ ಮಾಡ್ತಾವೆ. ದ ನಂಬರ್ ಆಫ್ ಪೆಟಲ್ಸ್ ಅಂಡ್ ಸ್ಟಾಮೆನ್ಸ್ ಇನ್ ಅ ಫ್ಲವರ್ ಈಸ್ ಆಲ್ವೇಸ್ ಈಕ್ವಲ್. Sorry, roots conduct water to the leaves. Roots conduct water to the leaves. Roots conduct ಮಾಡ್ತಾವನ್ನ ವಾಟರ್ ಟು ದ ಲೀವ್ಸ್. ರೂಟ್ಸ್ ಅಬ್ಸಾರ್ಬ್ ಮಾಡ್ತಾವ, ಬಟ್ ಕಂಡಕ್ಟ್ ಮಾಡೋದು ಯಾವುದು, ಸ್ಟೆಮ್. ಸ್ಟೆಮ್ ಕಂಡಕ್ಟ್ಸ್ ವಾಟರ್ ಟು ದ ಲೀವ್ಸ್. ಸೊ ಮೊದಲೇ 3 ಒಂದನೇದು ಸ್ಟೆಮ್ ತೆಗೆದು ರೂಟ್ ಹಾಕಬೇಕು, ಎರಡನೇದು ಲೀವ್ಸ್ ರೂಟ್ ತೆಗೆದು ಸ್ಟೆಮ್ ಹಾಕಬೇಕು. ಅವ್ನು ಕರೆಕ್ಟ್ ಮಾಡಿ ಬರಿಬೇಕು. ಡಿ, ದ ನಂಬರ್ ಆಫ್ ಪೆಟಲ್ಸ್ ಅಂಡ್ ಸೆಪಲ್ಸ್ ಇನ್ ಅ ಫ್ಲವರ್ ಈಸ್ ಆಲ್ವೇಸ್ equal. ನೋಡ್ರಿ, ದ ನಂಬರ್ ಆಫ್ ಪೆಟಲ್ಸ್ ಅಂಡ್ ಸ್ಟಾಮೆನ್ಸ್ ಇನ್ ಅ ಫ್ಲವರ್ ಈಕ್ವಲ್ ಇರ್ತಾವಂತ. ಪೆಟಲ್ಸ್ ಸ್ಟಾಮೆನ್ಸ್ ಈಕ್ವಲ್ ಇರೋದಿಲ್ಲ. ದೇ ಮೇಟ್ ಬಿ ಈಕ್ವಲ್, ದೇ ಮೇ ನಾಟ್ ಬಿ ಈಕ್ವಲ್. ಪೆಟಲ್ಸ್ ಸ್ಟಾಮೆನ್ಸ್ ಗೊತ್ತಾಗ್ತದಲ್ಲ, ಪಕಳಿ ಇರ್ತಾವ, ಪಕಳಿ. ಸೊ ದೇ ಆರ್ ಕಾಲ್ಡ್ ಪೆಟಲ್ಸ್. ಸ್ಟಾಮೆನ್ಸ್ ಅಂದ್ರೆ ಒಳಗೆ ಇರ್ತಾವಲ್ಲ, ದಟ್ ಈಸ್ ಸ್ಟಾಮೆನ್ಸ್. ಸೊ ಹಂಗೆ ಎರಡು ಈಕ್ವಲ್ ಇರ್ಬೇಕಂತೇನು ರೂಲ್ ಇಲ್ಲ. ಸೊ ದಟ್ ಈಸ್, ಯು ಕ್ಯಾನ್ ಕರೆಕ್ಟ್ ಇಟ್ ಆಸ್ ದ ನಂಬರ್ ಆಫ್ ಪೆಟಲ್ಸ್ ಅಂಡ್ ಸ್ಟಾಮೆನ್ಸ್ ಇನ್ ಅ ಫ್ಲವರ್ ಈಸ್ ಆಲ್ವೇಸ್ ನಾಟ್ ಈಕ್ವಲ್. ಈಸ್ ನಾಟ್ ಆಲ್ಸೋ, ಆಲ್ವೇಸ್ ನಾಟ್ ಈಕ್ವಲ್ ಅನ್ನಕ್ಕೆ ಬರಂಗಿಲ್ಲ. ಈಸ್ ನಾಟ್ ಆಲ್ವೇಸ್ ಈಕ್ವಲ್. ಆಲ್ವೇಸ್ ನಾಟ್ ಈಕ್ವಲ್ ಅಂದ್ರೆ ಒಟ್ಟ ಈಕ್ವಲ್ ಇರಂಗಿಲ್ಲ ಅನ್ನೋ, ಹಂಗೂ ಇಲ್ಲ. ಈಕ್ವಲ್ ಇರ್ಬೋದು, ಇರದೇನೂ ಇರ್ಬೋದು. ನಾಟ್ ಆಲ್ವೇಸ್ ಈಕ್ವಲ್. ಇಫ್ ದ ಸೆಪಲ್ಸ್ ಆಫ್ ಅ ಫ್ಲವರ್ ಆರ್ ಜಾಯಿನ್ಡ್ ಟುಗೆದರ್, ಸಾರಿ, ಇಟ್ಸ್ ಪೆಟಲ್ಸ್ ಆರ್ ಆಲ್ಸೋ ಜಾಯಿನ್ಡ್ ಟುಗೆದರ್.
ಇಫ್ ದ ಸೆಪಲ್ಸ್ ಆಫ್ ಎ ಫ್ಲವರ್ ಆರ್ ಜಾಯಿನ್ಡ್ ಟುಗೆದರ್, ಸೆಪಲ್ಸ್ ಆಫ್ ಎ ಫ್ಲವರ್ ಜಾಯಿನ್ ಮಾಡಿದ್ರೆ ಅಂದ್ರೆ ದೆನ್ ದ ಪೆಟಲ್ಸ್ ಆರ್ ಆಲ್ಸೋ ಜಾಯಿನ್ಡ್ ಟುಗೆದರ್, ಪೆಟಲ್ಸ್ ಅನ್ನು ಕೂಡ ಜಾಯಿನ್ ಮಾಡಬಹುದು. ಸೆಪಲ್ಸ್ ಆಫ್ ಎ ಫ್ಲವರ್ ಅನ್ನು ಜಾಯಿನ್ ಮಾಡಿದ್ರು ಅಂದ್ರೆ ದೆನ್ ಪೆಟಲ್ಸ್ ಆರ್ ಸಪರೇಟ್. ಸಿ ಹೆಂಗ್ ಕರೆಕ್ಟ್ ಮಾಡೋದು ಇದನ್ನು. ಇಫ್ ದ ಸೆಪಲ್ಸ್ ಆಫ್ ಎ ಫ್ಲವರ್ ಆರ್ ಜಾಯಿನ್ ಟುಗೆದರ್ ದ ಪೆಟಲ್ಸ್ ಆರ್ ಸಪರೇಟ್ ಅಂಡ್ ನಾಟ್ ಜಾಯಿನ್ ಟುಗೆದರ್. ಸೆಪಲ್ಸ್ ಜಾಯಿನ್ ಆಗಿದ್ದು ಅಂದ್ರೆ ಪೆಟಲ್ಸ್ ಸಪರೇಟ್ ಇರ್ತಾವ, ಒಂದು ಜಾಯಿನ್ ಮಾಡ್ಲಿಕ್ಕೆ ಆಗುದಿಲ್ಲ. ಲಾಸ್ಟ್ ಒನ್, ಇಫ್ ದ ಪೆಟಲ್ಸ್ ಆಫ್ ಎ ಫ್ಲವರ್ ಆರ್ ಜಾಯಿನ್ ಟುಗೆದರ್ ದೆನ್ ದ ಪಿಸ್ಟಿಲ್ is joined to the petal. If the petals of a flower are joined together then the pistil is not necessarily joined to the petal. ಪಿಸ್ಟಿಲ್ ಪೆಟಲಿಗೆ ಜಾಯಿನ್ ಆಗಿರ್ಲೇಬೇಕಂತ ಏನಿಲ್ಲ. ಓಕೆ, ಆಗಿರ್ಬೋದು, ಆಗದೇನು ಇರಬಹುದು. ಓಕೆ, ಇದ್ರದ್ದು ನಾನು ಆಬ್ವಿಯಸ್ಲಿ ಇದನ್ನು ಸೆಂಡ್ ಮಾಡ್ತೀನಿ, ಬಟ್ ನಿಮಗೆ ಇದು ಇನ್ನೂ ಫಸ್ಟ್ ಟರ್ಮಿಗೆ ಬಂದಿಲ್ಲ. ಸೆಕೆಂಡ್ ಟರ್ಮ್ ಬಂದ್ಮೇಲೆ ನನಗೊಂದು ಮೆಸೇಜ್ ಮಾಡಿರಿ ನಿಮಗೆ ಇದು ವಿಡಿಯೋ ಬಂದಾಗ. ಓಕೆ, ಸೊ ಐ ವಿಲ್ ಸೆಂಡ್ ದಟ್ ವೇದಾಂತ ವಿಡಿಯೋಸ್. ಬಟ್ ನಂಗೆ ಈಗ ಸೆಂಡ್ ಮಾಡೋದ್ರಿಂದ ಸುಮ್ಮನೆ ನಿಮ್ಗೆ ಫಸ್ಟ್ ಟರ್ಮಿಗೆ ನೀವು ಪ್ರಿಪೇರ್ ಆಗ್ತಿರ್ತೀರಿ, ಸುಮ್ಮನೆ ನಿಮ್ಗೆ ಡಿಸ್ಟರ್ಬ್ ಆಗ್ತದೆ, ಅದು ಬೇಡ. ಈಗ ನೋಡ್ಕೊರಿ ನೀವು ಸಾಕು. ಸೊ ಮುಂದೆ ಬರ್ತಕ್ಕಂಥ ಚಾಪ್ಟರ್ಗಳು ನಾನು ವೇದಾಂತ ಸೆಂಡ್ ಮಾಡ್ತೀನಿ. I hope everything is fine. Okay, so read well, do well in the exam. 50 marks exam is there, so prepare well. ನನಗೆ ಗೊತ್ತಿಲ್ಲ ಇದು ಅದಕ್ಕಿಂತ ಮೊದಲೇ ಬರ್ತದೋ ಅದು ಆದ್ಮೇಲೆ ಬರ್ತದೋ ವಿಡಿಯೋ. ಹೋಪ್ಫುಲಿ ಮೊದಲೇ ಬರ್ತದೆ ಅಂದ್ಕೊಂಡಿದ್ದೀನಿ. So do well. Okay, thank you. We'll see the remaining things in the next class.